ನಲ್ಲಿ ಬೆಂಗಳೂರಿನ ಬೀದಿಯ ಜೀವನವನ್ನು ಒಂಥರ ಬಿಂಬಿಸುವ ಒಂದು ಚಲನಚಿತ್ರ ಬಂದಿರೋದ್ರ ಬಗ್ಗೆ ನನಗೆ ಭಾಳ ಸಂತೋಷ ಇದೆ. ಮರ್ಯಾದೆ ಪ್ರಶ್ನೆ ಅನ್ನೋದು ಭಾಳ ದೊಡ್ಡ ಮಾತಾಗಿ ಈ ಈ ಚಿತ್ರಕಥೆಯಲ್ಲಿ ಮೂಡಿ ಬರುತ್ತೆ. ಯಾಕೆಂದರೆ ನಿಜವಾಗ್ಲೂ ಮಿಡಲ್ ಕ್ಲಾಸ್ ಅಂದರೆ ಯಾರು ಅಂದರೆ ನಾವು ಹಣದಿಂದ ಮೆಜರ್ ಮಾಡಬಾರ್ದು. ಮಿಡಲ್ ಕ್ಲಾಸ್ ಮೌಲ್ಯಗಳನ್ನ ಯಾರು ಇಟ್ಕೊಂಡಿರ್ತಾರೋ ಅವರು. ಮಿಡಲ್ ಕ್ಲಾಸ್ ಮೌಲ್ಯ ಅಂದರೆ ಏನಂದರೆ, ಎಷ್ಟೇ ಕಷ್ಟ ಆದರೂ ನಾವು ಕಷ್ಟಪಟ್ಟರೆ ನಮ್ಮ ಬದುಕನ್ನು ವಿದ್ಯೆಯಿಂದಾಗಲಿ ಅಥವಾ ಕೆಲಸದಿಂದಾಗಲಿ ಅಥವಾ ಯುಕ್ತಿಯಿಂದಾಗಲಿ ನಾವು ಚೆನ್ನಾಗಿ ಮಾಡ್ಕೋಬೋದು. ಬದುಕನ್ನು ಹಸನ ಮಾಡಿಕೊಂಡು ನಮ್ಮ ಕನಸುಗಳನ್ನ ನನಸು ಮಾಡ್ಕೋಬೋದು ಅನ್ನೋ ಒಂದು ಮೌಲ್ಯ ಇರುತ್ತೆ. ಅದನ್ನು ಮಿಡಲ್ ಕ್ಲಾಸ್ ಅಂತ ಹೇಳಬೇಕು. ನಾವು ಬರೀ ಎಷ್ಟು ಹಣ ಬರುತ್ತೆ ಅದರಿಂದ ಅದರ ವರ್ಗೀಕರಣ ಮಾಡಬಾರ್ದು ಅನಿಸುತ್ತೆ. ಆ ಥರದ ಅರ್ಥ ಬರುವಂಥ ಒಂದು ಕಥಾವಸ್ತು ಈ ಚಲನಚಿತ್ರದಲ್ಲಿ ಇದೆ. ಮಾತಾಡ್ಬೋದಾ? ಎಲ್ರಿಗೂ ನಮಸ್ಕಾರ. ಈಗಷ್ಟೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದೆ. ಸಿನಿಮಾ ಶುರುನಲ್ಲಿ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಜೊತೆಗೆ ಶುರುವಾಗಿ ಆ ಪ್ಲಾಟ್ ಓಪನ್ ಆಗಿದ ತಕ್ಷಣ ಒಂದು ಬ್ಯಾಂಕ್ ಜೊತೆ ಇಡೀ ಸಿನಿಮಾ ನೋಡಿಸ್ಕೊತಾ ಹೋಗುತ್ತೆ. ಒಂದು ಮಿಡಲ್ ಕ್ಲಾಸ್ ತೊಂದರೆಗಳು, ಆಮೇಲೆ ಟ್ರಾಫಿಕ್ ವೈಲೇಷನ್ ಬಗ್ಗೆ ಇರ್ಬೋದು, ಸಾಮಾಜಿಕ ಕಾಳಜಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನಟನೆ ಮಾಡಿದವರು, ತಾಂತ್ರಿಕ ವರ್ಗ, ಪ್ರತಿಯೊಬ್ಬರು ಕೂಡ ತುಂಬ ಪ್ರೊಫೆಷ್ನಲ್ ಆಗಿ ತುಂಬ ಇಷ್ಟ ಆಗುತ್ತೆ ಸಿನಿಮಾ. ನಮ್ಮೆಲ್ರಿಗೂ ಕನೆಕ್ಟ್ ಆಗುತ್ತೆ. ಸ್ಪೆಷಲಿ ಬೆಂಗಳೂರಿನಲ್ಲಿ ಬದುಕು ನಡೆಸೋದು ಎಷ್ಟು ಕಷ್ಟ ಅಂತ, ಆಮೇಲೆ ಸಣ್ಣ ವಿಷಯಗಳು ಇದರಲ್ಲಿ ತುಂಬ ಕನೆಕ್ಟ್ ಆಗ್ತಾ ಇರೋದೆ. ಸೊ ನಾನು ಸಖತ್ ಸ್ಟುಡಿಯೋಗೆ, ನಿರ್ದೇಶಕರಿಗೆ, ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ಧನ್ಯವಾದ.